ಕಳೆದ ಕಳೆದ ವರ್ಷ ಡಿಸೆಂಬರ್ 27ರಂದು ನಮಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಯಲ್ಲಿ ಒಂದು ಅನಾಮಧೇಯ ಶವ ಸಿಗುತ್ತೆ. ಅದು ಯಾರ್ದು ಅಂತ ಕೂಡ ಗೊತ್ತಾಗಿರೋದಿಲ್ಲ. ಅನಾಮಧೇಯ ಶವ. ಈ ಅನಾಮಧೇಯ ಶವದ ಬಗ್ಗೆ ನಮ್ಮ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತು ಮಹಾರಾಷ್ಟ್ರ, ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚೆಹರೆಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟು ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ. ಆದರೆ ಈ ಬಗ್ಗೆ ನಮ್ಮ ಹಾಲೂಗೆರೆ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಲೂಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೆ ಅನ್ನೋಂಥ ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ. ಏನು ಕಂಪ್ಲೇಂಟ್ ಇಲ್ಲ, ಏನಿಲ್ಲ. ಇದು ಸುಮಾರು ನಮಗೆ ಶವ ಸಿಕ್ಕ 11 ತಿಂಗಳುಗಳ ನಂತರ. ಆ ಒಂದು ಜಾಡನ್ನು ಹಿಡ್ಕೊಂಡು ನಮ್ಮ ಹಾಲೂಗೆರೆ ಪೊಲೀಸರು ವಿಚಾರಿಸಲಾಗಿ ಕಾಣೆಯಾದಂಥ ವ್ಯಕ್ತಿ ಮಲ್ಲಪ್ಪ ಕಂಬಾರ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಅವನು ಇದೇ ಇಟ್ನಾಳ್ ಗ್ರಾಮದವನು. ಅವನಿಗೀಗಾಗಲೇ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳು ಇರುವಂಥ ವಿಚಾರ ಕೂಡ ಗೊತ್ತಾಗುತ್ತೆ. ಯಾಕೆ ಹೆಂಡತಿ ಇದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂಥ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಕರೆತಂದು ವಿಚಾರ ಮಾಡಲಾಗಿ ಮಹಿಳೆ ಕೆಲವೊಂದು ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾಳೆ. ಅದರ ಮೇಲೆ ಮತ್ತೆ ನಮ್ಮ ಪೊಲೀಸರು ವಿವಿಧ ಆಯಾಮಗಳಿಂದ ತನಿಖೆ ಮಾಡ್ತಿರ್ಬೇಕಾದ್ರೆ ಈ ಮಹಿಳೆ ನಮಗೆ ಸುಮಾರು 1.5 ವರ್ಷದ ಹಿಂದೆ ಮನೆಯಿಂದ ಓಡಿ ಹೋಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯ ತಂದೆ ನಮ್ಮ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಆದ ಸುಮಾರು 15 ದಿವಸಗಳ ನಂತರ ಮಹಿಳೆ ಮತ್ತು ಮಹಿಳೆಯ ಮಕ್ಕಳು ತಾವಾಗಿ ವಾಪಸ್ ಬಂದು ನನ್ನ ಗಂಡ ಮಲ್ಲಪ್ಪ ಕಂಬಾರ್ ನನಗೆ ತುಂಬ ಗಲಾಟೆ ಮಾಡ್ತಾಯಿದ್ದ, ಹಾಗಾಗಿ ನಾನು ಓಡಿ ಹೋಗಿದ್ದೆ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಡ್ತಾಳೆ. ಅಲ್ಲಿಗೆ ಮಹಿಳಾ ಕಾಣೆ ಪ್ರಕರಣ ನಮ್ಮ ಪೊಲೀಸರು ಮುಗಿಸಿರ್ತಾರೆ. ತನಿಖೆ ಸಂದರ್ಭದಲ್ಲಿ ನಮಗೆ ಕಂಡುಬಂದಂಥ ಅಂಶ ಏನಪ್ಪ ಅಂದರೆ, ಈ ಕಾಣೆಯಾಗಿರ್ತಕ್ಕಂಥ ಮಹಿಳೆ ವಾಪಸ್ ಬಂದ ಮೇಲೆ ಆ ಮಹಿಳೆ ಇನ್ನೊಬ್ಬ ವ್ಯಕ್ತಿ ಪ್ರಕಾಶ್ ಅಲಿಯಾಸ್ ಶಿವಬಸು ಬೆನ್ನಳ್ಳಿ ಅನ್ನೋನ ಜೊತೆ ಓಡಿ ಹೋಗಿರ್ತಕ್ಕಂಥ ವಿಷಯ ಗಂಡ ಮಲ್ಲಪ್ಪ ಕಂಬಾರನಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರೆದು ಗಂಡ ಮಲ್ಲಪ್ಪ ಕಂಬಾರ್ ಮತ್ತು ಹೆಂಡತಿ ತಾನವಳು ಮನೆಯಲ್ಲಿ ದಿನಾಲು ಜಗಳ ಆಗ್ತಾ ಇರುತ್ತೆ. ಮತ್ತು ಇದೇ ಕಾರಣವಾಗಿ ಮಲ್ಲಪ್ಪ ಕಂಬಾರ್ ಹೋಗ್ಬಿಟ್ಟು ಆ ಶಿವಬಸು ಅಲಿಯಾಸ್ ಪ್ರಕಾಶ್ ಅಲಿಯಾಸ್ ಶಿವಬಸುಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟು ಬಂದಿರ್ತಾನೆ, ಅವನು ಹೆಂಡತಿ ಸಹವಾಸ ಬಿಡು ಅಂತ. ಈ ವಿಚಾರವಾಗಿ ಇವನು ನನಗೆ ಬಿಡೋದಿಲ್ಲ ಅಥವಾ ನಮ್ಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಈ ಮಲ್ಲಪ್ಪ ಕಂಬಾರು, ಅವನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಈ ಪ್ರಕಾಶ್ ಅಲಿಯಾಸ್ ಶಿವಬಸು ಇನ್ನೊಬ್ಬ ರಾಮಪ್ಪ ಮಾದರನವ್ರ ಜೊತೆ ಸೇರಿಕೊಂಡು ಈ ಮಲ್ಲಪ್ಪ ಕಂಬಾರನ್ನ ಕರ್ಕೊಂಡೋಗಿ ನದಿಯಲ್ಲಿ ಮುಳುಗಿಸಿ ಅವನ್ನ ಸಾವಿಗೆ ಕಾರಣರಾಗ್ತಾರೆ. ಈ ಪ್ರಕರಣದಲ್ಲಿ ಕೂಡ ನಮ್ಮ ಹಾಲೂಗೆರೆ ಪೊಲೀಸರು ಹೆಚ್ಚಿನ ಮುತುವರ್ಜಿ ವಹಿಸಿ ತನಿಖೆ ಮಾಡಿ ಒಂದು ಅಸಹಜ ಸಾವು ಪ್ರಕರಣವನ್ನು ಕೊಲೆ ಪ್ರಕರಣ ಅನ್ನುವಂಥ ನಮ್ಮ ತನಿಖೆಯಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು.
ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 3 ಜನ ಆರೋಪಿಗಳು ಪ್ರಕಾಶ್ ಅಲಿಯಾ ಶಿವಬಸು ಬೆನ್ನಳ್ಳಿ ಮತ್ತು ರಾಮಪ್ಪ ಮಾದಾರ್ ಮತ್ತು ದಾನಮ್ಮ, ಈ 3 ಜನರನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮಕ್ಕೆ ದಾನವ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಂದಿಲ್ಲ, ಇವಾಗಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ನಮಗೆ ಪೊಲೀಸ್ ನಾರ್ಮಲ್ ನಮ್ಮ ಬೀಟ್ ಇದರಲ್ಲಿ ಆ ಮಾಹಿತಿ ಗೊತ್ತಾಗುತ್ತೆ, ಇಂಥ ಒಬ್ಬ ವ್ಯಕ್ತಿ ಊರಲ್ಲಿ ಇಲ್ಲ ಅಂತ ಹೇಳಿ, ನಮ್ಮ ರೆಗ್ಯುಲರ್ ಪೊಲೀಸಿಂಗ್ ಇದರಲ್ಲಿ. ಸೊ ಅದರ ಮೇಲೆ ಇದನ್ನು ಜಾಡನ್ನು ಹಿಡ್ಕೊಂಡು ನಮ್ಮ ಪೊಲೀಸರು ತನಿಖೆ ಮಾಡ್ತಕ್ಕಂಥದ್ದು. ಹಾಂ, ಮಕ್ಕಳಿದ್ದಾರೆ. ಮಕ್ಕಳ ಜೊತೆನೇ ಓಡೋಗಿರ್ತಾಳೆ 1.5 ವರ್ಷದ ಹಿಂದೆ. ಮದುವೆಗೆ ಸುಮಾರು 8-10 ವರ್ಷ ಆಗಿದೆ. ಕೂಲಿ ಕೆಲಸ, ಗದ್ದೆ ಕೆಲಸ, ಕೃಷಿಕ.